ರಾಜ್ಯದ ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸಿದ್ದರಾಮಯ್ಯ ಅವರ ಕನಸಿನ ಕಾಸ್ಟ್ ಸೆನ್ಸಸ್ ರಿಪೋರ್ಟ್ ಅಂತಿಮವಾಗಿ ಸಂಪುಟದಲ್ಲಿ ಮಂಡನೆಯಾಗಿದೆ. ಈ ಬಗ್ಗೆ ಸತತ 3 ಗಂಟೆಗಳ ಕಾಲ ಚರ್ಚೆಯಾಗಿದೆ. ಆದರೆ ತೀರ್ಮಾನ ಮಾತ್ರ ತೆಗೆದುಕೊಂಡಿಲ್ಲ. ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮುಂದಿನ ಕ್ಯಾಬಿನೆಟ್ ಸಭೆಗೆ ಶಿಫ್ಟ್ ಮಾಡಲಾಗಿದೆ. ಮಂಡನೆಯಾಗಿದೆ. ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸುಮ್ಮನೆ ಜಸ್ಟ್ ನಮ್ಗೆ ಮಂಡಿಸಿದ್ದಾರೆ, ನಮ್ಗೆ ರಿಪೋರ್ಟ್ ಕೊಡ್ತಾರೆ, ನೆಕ್ಸ್ಟ್ ಕ್ಯಾಬಿನೆಟ್ ಮಾತಾಡ್ತೀವಿ. ಒಂದು ದಶಕದ ಕಾಲ ಚಕ್ರವ್ಯೂಹದಲ್ಲಿ ಸಿಲುಕಿದ್ದ ಜಾತಿ ಜನಗಣತಿ ಕೊನೆಗೂ ಅಗ್ನಿ ಪರೀಕ್ಷೆ ಗೆದ್ದಿದೆ. ಅಹಿಂದ ರಾಮಯ್ಯ ಕೊನೆಗೂ ತಮ್ಮ ಜಿದ್ದಿಗೆ ಬಿದ್ದು ಹಠ ಗೆದ್ದಿದ್ದಾರೆ. ಪ್ರಬಲರ ಬೆದರಿಕೆಗೂ ಜಗ್ಗದ ಸಿಎಂ ಸಿದ್ದುಗೆ ಹೈಕಮಾಂಡ್ ಕೃಪಾ ಕಟಾಕ್ಷವಾಗಿದೆ. ಅಹಮದಾಬಾದ್ನಲ್ಲಿ ನಡೆದ ಎಐಸಿಸಿ ಮಹಾಧಿವೇಶನದಿಂದ ಬೆಂಗಳೂರಿಗೆ ರಿಟರ್ನ್ ಆಗುತ್ತಲೇ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಕೊನೆಗೂ ಮಂಡನೆಯಾದ ಜಾತಿ ಜನಗಣತಿ ವರದಿ. ಹಿಂದೆ ಹೈಕಮಾಂಡ್, ಮುಂದೆ ಅಹಿಂದ, ಸಿದ್ದು ಭುಜಬಲ ಪರಾಕ್ರಮ. ಅಂದ್ಹಾಗೆ ಈ ಜಾತಿ ಗಣತಿ ಸಿದ್ದರಾಮಯ್ಯರ ಕನಸಿನ ಕೂಸು. ದಶಕದಿಂದ ಜಾರಿ ಆಗದೆ ಸಂಕಟಕ್ಕೆ ಬಿದ್ದ ಈ ವರದಿ ಕಳೆದ ವರ್ಷ ಸಿಎಂ ಸಿದ್ದರಾಮಯ್ಯಗೆ ವರದಿಯ ಹಸ್ತಾಂತರವಾಗಿದೆ. ಆದರೆ ಕೆಲ ಪ್ರಬಲ ಸಮುದಾಯದ ನಾಯಕರ ಅಪಸ್ವರದಿಂದ ಮೀನಾಮೇಷದಲ್ಲಿ ತೇಲಿದ್ದಾಯ್ತು. ಆದ್ರೆ ಫೈನಲಿ ಬಿಗ್ ಸ್ಟೆಪ್ ತಗೊಂಡ ಸಿದ್ದರಾಮಯ್ಯ ಅಂಜಿಕೆ ಅಳುಕಿಗೆ ದಾರಿ ಮಾಡಿಕೊಡದೆ ಸಂಪುಟದಲ್ಲಿ ವರದಿ ಮಂಡಿಸಿದ್ದಾರೆ. ಏಪ್ರಿಲ್ 17ರಂದು ಜಾತಿ ಗಣತಿ ಸಂಬಂಧ ವಿಶೇಷ ಕ್ಯಾಬಿನೆಟ್ ಸಭೆ. ಕೈಗೆ ದತ್ತಾಂಶ ಕೊಟ್ಟು ಸಚಿವರ ಅಧ್ಯಯನಕ್ಕೆ ವಾರದ ಕಾಲಾವಕಾಶ. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗ 2015ರಲ್ಲಿ ನಡೆಸಿದ್ದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಧಾರಿತ ಜಾತಿ ಗಣತಿ ವರದಿ ಇಂದಿನ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದೆ. ಆದರೆ ಯಾವುದೇ ತೀರ್ಮಾನ ಕೈಗೊಳ್ಳದ ಸರ್ಕಾರ ಏಪ್ರಿಲ್ 17ರಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆದಿದೆ. ಆ ಸಭೆಯಲ್ಲಿ ಜಾತಿ ಗಣತಿ ವಿಚಾರವಾಗಿ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಲಕೋಟೆ ಓಪನ್ ಮಾಡಲಾಯಿತು. ಸಚಿವರ ಕೈಗೆ ಜಾತಿ ಗಣತಿ ದತ್ತಾಂಶ ನೀಡಿದ ಬಳಿಕ ಆ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆದಿದೆ. ಅಧ್ಯಯನಕ್ಕೆ ವಾರದ ಕಾಲಾವಕಾಶ ನೀಡಲಾಗಿದೆ. ಜೊತೆಗೆ ಕ್ಯಾಬಿನೆಟ್ನಲ್ಲಿ ವರದಿಯ ಜಾರಿಯ ಸಾಧ್ಯಾಸಾಧ್ಯತೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸಂಪುಟ ಸಹೋದ್ಯೋಗಿಗಳ ಅಭಿಪ್ರಾಯ ಆಲಿಸಿದ ಸಿದ್ದರಾಮಯ್ಯ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಮುಂದಿನ ಗುರುವಾರ 4 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಅದನ್ನ ಅಲ್ಲಿ ಚರ್ಚೆ ಮಾಡಿ ಏನಿಲ್ಲ, ಸುಮ್ಮನೆ ಜಸ್ಟ್ ನಮ್ಗೆ ಮಂಡಿಸಿದ್ದಾರೆ, ನಮ್ಗೆ ರಿಪೋರ್ಟ್ ಕೊಡ್ತಾರೆ, ನೆಕ್ಸ್ಟ್ ಕ್ಯಾಬಿನೆಟ್ ಮಾತಾಡ್ತೀವಿ. ಏನಿಲ್ಲ, ಸುಮ್ಮನೆ ಜಸ್ಟ್ ನಮ್ಗೆ ಮಂಡಿಸಿದ್ದಾರೆ, ನಮ್ಗೆ ರಿಪೋರ್ಟ್ ಕೊಡ್ತಾರೆ, ನೆಕ್ಸ್ಟ್ ಕ್ಯಾಬಿನೆಟ್ ಮಾತಾಡ್ತೀವಿ. ಯಾರು ವಿರೋಧ ಮಾಡಲ್ಲ, ಏನು ವಿರೋಧ ಮಾಡಿ ಯಾರು ನೋಡೇ ಇಲ್ಲ. ಅದು ವಿರೋಧ ಮಾಡ್ಲಿಕ್ಕೆ ಪ್ರಶ್ನೆ ಇಲ್ಲ. 17ಕ್ಕೆ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ಗೆ. ಸೊ ಸಮಗ್ರವಾಗಿ ಚರ್ಚೆ ಮಾಡಲಿಕ್ಕೆ ಸಿಎಂ ಅವರು ಸೂಚನೆ ಕೊಟ್ಟಾರ. ಅದಾದ್ಮೇಲೆ ಅದ್ರ ಬಗ್ಗೆ ಔಟ್ಕಮ್ ಬರಬಹುದು. ಸಂಪುಟದಲ್ಲಿ ಮುಚ್ಚಿದ್ದ ಜಾತಿ ಜನಗಣತಿ ಲಕೋಟೆ ಓಪನ್. ಯಾವೆಲ್ಲ ಅಂಕಿಅಂಶಗಳನ್ನ ಒಳಗೊಂಡಿದೆ ರಿಪೋರ್ಟ್?
2015ರ ಸಮೀಕ್ಷೆಯ ಸಮಗ್ರ ವರದಿಯಲ್ಲಿ ಜಾತಿವಾರು ಜನಸಂಖ್ಯಾ ವಿವರಗಳಿವೆ. ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು, ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳು, 2015ರ ಸಮೀಕ್ಷೆಯ ದತ್ತಾಂಶಗಳ ಅಧ್ಯಯನ ವರದಿ 2024 ಅಂತ ನಮೂದಾಗಿದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಮಾಹಿತಿಯ ಜಾತಿ ವರ್ಗವಾರು ವಿವರಗಳಿವೆ. ತಾಲೂಕುವಾರು, ಜಾತಿವಾರು, ಕುಟುಂಬಗಳು ಹಾಗೂ ಜನಸಂಖ್ಯೆಯ ಕಂಪ್ಲೀಟ್ ರಿಪೋರ್ಟ್ ಹೊಂದಿದೆ. ಅಲ್ಲದೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯದ ಕುರಿತ ದ್ವಿತೀಯ ಮೂಲಗಳಿಂದ ಪಡೆದ ವಿವರಗಳು ಒಳಗೊಂಡಿದೆ. ಒಟ್ಟಾರೆ ಜಾತಿ ಗಣತಿ ವರದಿ ಸಂಪುಟದಲ್ಲಿ ಮಂಡನೆಯಾಗಿದೆ. ಆದರೆ ಕ್ಯಾಬಿನೆಟ್ನಲ್ಲೇ ಸಾಕಷ್ಟು ಅಪಸ್ವರ ಇದೆ. ಪ್ರಬಲ ಜಾತಿಗಳ ಸಚಿವರು ಮೊದಲಿನಿಂದ ವಿರೋಧಿಸುತ್ತಿದ್ದಾರೆ. ಹೀಗಾಗಿ ಮುಂದಿನ ಗುರುವಾರದ ಸಂಪುಟ ಸಭೆಯ ಹೊತ್ತಿಗೆ ಏನೆಲ್ಲ ಬೆಳವಣಿಗೆ ಆಗಲಿದೆ ಅನ್ನೋದೇ ಕುತೂಹಲ. ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.